ನಮಸ್ಕಾರ ಬಂದಲೇ ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಿದ್ದೆ, ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಹೋಟೆಲಿಂದ ಬಿಸಿ ಬಿಸಿಯಾದ ತಿಂಡಿ ತರುವಂತ ಹೋಗುವಾಗ ಸಿಂಹ ಅಡ್ಡ ನಿಲ್ಬಾರ್ದ. ನನ್ನ ಮಗನ್ ಸಿಂಹನಿಗೆ ಮನೆಗೆ ಓಡಿಸಿ ಹೋಟೆಲಿಂದ ಒಂದು ಗಿರ್ಸನನಿಗೆ ಒಂದು ನಮಸ್ಕಾರ ಹೇಳ್ತಾ ಒಂದು ಬಿಸಿ ಬಿಸಿಯಾದ 10 ಘಟ್ಟವನ್ನು ನಾನು ಪಾರ್ಸಲ್ ಮಾಡಿದೆ. ನಾನು ಚಹಾ ಕುಡಿಯುವಾಗ ನನ್ನ ಮಗನ ಸಿಂಹ ಬರಬಾರ್ದು. ಸಿಂಹನಿಗೆ ಒಂದೊಂದು ಬನ್ಸನ್ನು ಕೊಟ್ಟು ನಂತರ ನಾನು ಚಹಾ ಕುಡಿದು ನಿನ್ನೆ ರಾತ್ರಿ 10 ದಿನದ ಯಾತ್ರೆಗೆ ರೆಡಿ ಮಾಡಿದ್ದಂತಹ ಲಗೇಜನ್ನು ಇಟ್ಕೊಂಡು ಸೀದಾ ಹೋಗಿದ್ದು ನಮ್ಮ ಮಂಗಳೂರಿನ ಸರ್ವ ಗಣಪತಿ ದೇವಸ್ಥಾನಕ್ಕೆ ಅಡ್ಡ ಬಿದ್ದು ನಂತರ ನಾವು ಹೋಗುವ ಯಾತ್ರೆ ಬಸ್ಗೆ ಪೂಜೆ ಮಾಡಿ ನಂತರ ನಾವು ಅಲ್ಲಿಂದ ಬಿಟ್ಟದ್ದು ಉಚ್ಚಿಲದಿಂದ ದೇವರ ದರ್ಶನ ಎಲ್ಲ ಮಾಡಿ ಉಚ್ಚಿಲದ ಪಕ್ಕದಲ್ಲಿರುವಂಥ ಹೋಟೆಲಲ್ಲಿ ಒಂದು ಒಳ್ಳೆ ಚಹಾ ಕುಡಿದು ನಂತರ ನಾವು ಬಿಟ್ಟಿದ್ದು ಸೀದಾ ಆನೆಗುಡ್ಡೆ ದೇವಸ್ಥಾನಕ್ಕೆ. ಸೊ ಆನೆಗುಡ್ಡೆ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಮಾಡಿ ಅಲ್ಲಿಯ ಊಟ ಅಂತೂ ಅಮೃತದಿಂದಾಗಿತ್ತು ಗೈಸ್. ನಂತರ ದಾರಿಯಲ್ಲಿ ಬರುವಾಗ ಒಂದು ಒಳ್ಳೆ ಮಳೆ ಸಿಕ್ತು. ಮಳೆಯಲ್ಲಿ ಸೊ ವೆದರ್ ಕೂಡ ಅನ್ಬಿಲೀವೇಬಲ್ ಆಗಿತ್ತು. ಸೊ ಸೂಪರ್ ಆಗಿತ್ತು ವೆದರ್ ಕೂಡ. ಸೊ ಹಾಗೆಯೇ ಇವಾಗ ನಾವು ರಾತ್ರಿ 10 ಶ್ರೀ ರೇಣುಕಾ ಗ್ರ್ಯಾಂಡ್ ಹೋಟೆಲಲ್ಲಿ ಸ್ಟೇ ಆಗ್ತಿದ್ದೀವಿ. ಆ ಹೋಟೆಲಿನ ಊಟ ಕೂಡ ತುಂಬ ಟೇಸ್ಟಿಯಾಗಿತ್ತು. 100 ರೂಪಾಯಿಗೆ ಕಣ್ಣು ಮುಚ್ಚಿ ಕೊಡ್ಬೋದಿತ್ತು. ನಂತರ ನಾವು ರೂಮಲ್ಲಿ ಸ್ಟೇ ಆಗಬೇಕಿತ್ತು, ಯಾಕೆಂದರೆ ನಾಳೆ ಬೆಳಿಗ್ಗೆ ರೇಣುಕಾಂಬೆಯ ದೇವಸ್ಥಾನದಲ್ಲಿ ಬೇಗ ದರ್ಶನ ಮಾಡಬೇಕು ಅಂತ. ಸೊ ನೋಡಿದ್ರಲ್ಲ ಗೈಸ್ ಇವತ್ತಿನ ಮಿನಿ ಲಾಗ್.